ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನಾರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರೋ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ. ಇವತ್ತಿನ ಟಾಪಿಕ್ ಬಂದು ಒಂದು ಸಿಂಪಲ್ ಮೇಕವರ್. ಯಾವ ಥರ ಸಿಂಪಲ್ ಮೇಕವರ್ ಅಂದರೆ ಜಸ್ಟ್ ಒಂದು ಟೆಂಪಲ್ಗೆ ಹೋಗ್ತೀವಿ ಇಲ್ಲ ಔಟ್ಸೈಡ್ ಎಲ್ಲಾದರೂ ಹೋಗ್ತೀವಿ ಅಂತ ಹೇಳಿದ್ರೆ ತುಂಬ ಸಿಂಪಲ್ಲು. ಆ ಥರ ಮೇಕಪ್ನ ಲುಕ್ ಕ್ರಿಯೇಟ್ ಮಾಡೋಣ ಅಂತ ಜಸ್ಟ್ ನಾನು ಸೆಲ್ಫ್ ಮಾಡಿ ತೋರಿಸ್ತೀನಿ. ಓನ್ಲಿ ಸಿಂಪಲ್ ಮೇಕಪ್ಗೆ ನಾನು ಯೂಸ್ ಮಾಡ್ತಾ ಇರೋದು ಒಂದು BB ಕ್ರೀಮ್, ಒಂದು ಮಾಯ್ಶ್ಚರೈಸರ್, ಒಂದು ಪೌಡರ್. ಓನ್ಲಿ 3 ಪ್ರಾಡಕ್ಟ್ಸಲ್ಲಿ ನಾನು ಒಂದು ಸಿಂಪಲ್ ಮೇಕಪ್ ಲುಕ್ನ ಕ್ರಿಯೇಟ್ ಮಾಡ್ತೀನಿ. ಹೇಗೆ ಅಂತ ತೋರಿಸ್ತೀನಿ. ನಿಮ್ಮ ಹತ್ರ ಯಾವ ಮಾಯ್ಶ್ಚರೈಸರ್ ಇದೆ ಅದನ್ನ ಯೂಸ್ ಮಾಡಿ. ನಂದು ಆಯಿಲಿ ಸ್ಕಿನ್ ಇರೋದ್ರಿಂದ ನಾನು ಜೆಲ್ ಬೇಸ್ ಮಾಯ್ಶ್ಚರೈಸರ್ ಯೂಸ್ ಮಾಡ್ತಿದ್ದೀನಿ, ಪಾಂಡ್ಸು. ಸೊ ಪಾಂಡ್ಸ್ ಪೌಡರ್ ಯೂಸ್ ಮಾಡ್ತಿದ್ದೀನಿ, ಲೂಸ್ ಪೌಡರು. ಇದು ಬಂದು ಲ್ಯಾಕ್ಮಿ 925 BB ಕ್ರೀಮು. ನನ್ನ ಶೇಡ್ ಬಂದು ಬ್ರಾನ್ಸ್ ನಾನು ಯೂಸ್ ಮಾಡೋದು. ಸೊ ಈ 3 ಪ್ರಾಡಕ್ಟಲ್ಲಿ ನಾನು ಮೇಕಪ್ ಲುಕ್ನ ಕ್ರಿಯೇಟ್ ಮಾಡ್ತೀನಿ. ಆಮೇಲೆ ನಿಮ್ಗೆ ಗೊತ್ತೇ ಇರುತ್ತೆ ಐಲೈನರು ಮತ್ತು ಲಿಪ್ಸ್ಟಿಕ್ಕು. ಮತ್ತು ಲಾಸ್ಟಲ್ಲಿ ನೀವು ಇನ್ನೂ ವಿಡಿಯೋ ನೋಡ್ತಾ ಇರಿ. ಲಾಸ್ಟಲ್ಲಿ ನಾನು ಲಿಪ್ಸ್ಟಿಕ್ದು ಒಂದು ಟಿಪ್ಸ್ನ ನಾನು ನಿಮಗೆ ಶೇರ್ ಮಾಡ್ತೀನಿ. ಹೇಗೆ ಲಾಂಗ್ ಲಾಸ್ಟಿಂಗ್ ಹಚ್ಕೊಳ್ಳೋ ಥರ ನಾನು ನಿಮಗೆ ಒಂದು ಟಿಪ್ಸ್ನ ಶೇರ್ ಮಾಡ್ತೀನಿ. ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಜಾಸ್ತಿ ಡ್ರ್ಯಾಗ್ ಮಾಡೋದು ಬೇಡ. ಫಸ್ಟು ನಾನು ಫೇಸ್ ವಾಶ್ ಮಾಡಿದ್ದೀನಿ, ಏನು ಹಚ್ಚಿಲ್ಲ. ನಾನು ಮಾಯ್ಶ್ಚರೈಸರ್ ಅಪ್ಲೈ ಮಾಡ್ತಿದ್ದೀನಿ. ಇದು ಜೆಲ್ ಬೇಸ್ ಮಾಯ್ಶ್ಚರೈಸರ್ ಆಗಿರೋದ್ರಿಂದ ಒಂದು ಸ್ವಲ್ಪ ಕೂಲ್ ಅನಿಸುತ್ತೆ ಫೇಸ್ಗೆ. ಆಯಿಲು ಕೂಡ ಕಾಣಿಸಲ್ಲ, ಸ್ವಲ್ಪ ತಾನೇ ಡ್ರೈ ಆಗುತ್ತೆ. ಓಕೆ, ಇದು ಮಾಯ್ಶ್ಚರೈಸರ್ ಹಾಕಿ ಜಸ್ಟ್ ಒಂದು 5 ಸೆಕೆಂಡ್ 30 ಸೆಕೆಂಡ್ಸ್ ಬಿಟ್ಟು ನೆಕ್ಸ್ಟ್ ಪ್ರೊಸೆಸಿಂಗ್ ಹೋಗೋಣ. ಸ್ವಲ್ಪ ಇದು ಡ್ರೈ ಆಗಲಿ ಅಂತ ಅಷ್ಟೇ. ನೆಕ್ಸ್ಟ್ ನಾನು ಯೂಸ್ ಮಾಡ್ತಿರೋದು ಲ್ಯಾಕ್ಮಿ 925 CC ಕ್ರೀಮ್. BB ಕ್ರೀಮ್ ಅಂದ್ಕೊಂಡೆ, ಇದು CC ಕ್ರೀಮ್ ಯೂಸ್ ಮಾಡ್ತಾ ಇರೋದು. ಬ್ರಾನ್ಸ್ ಶೇಡಲ್ಲಿ ನಾನು ಯೂಸ್ ಮಾಡ್ತಾ ಇರೋದು. ಓಕೆ, ಇದು ನಂದು ಸ್ವಲ್ಪ ಡ್ರೈ ಆಗಿದೆ. ನಾವು ಫೌಂಡೇಶನ್ ಹಾಕೋಬಂದು ಇದೊಂದು ಹಾಕಿದ್ರೆ ಸಾಕು, ತುಂಬ ಚೆನ್ನಾಗಿ ಫೇರ್ ಕಾಣಿಸ್ತೀವಿ. ನೀವು ಅಕಸ್ಮಾತ್ ತುಂಬ ಆ್ಯಕ್ನೀಸ್ ಇದೆ, ಅದಿದೆ ಇದಿದೆ ಅಂತ ಹೇಳಿದರೆ ನೀವು ಕಲರ್ ಕರೆಕ್ಟರ್ ಯೂಸ್ ಮಾಡ್ಕೊಬೋದು. ಸೊ ನನ್ನ ಹತ್ರ ಜಾಸ್ತಿ ಆ್ಯಕ್ನೀಸ್ ಇಲ್ಲ, ಸೊ ನಾನು ಕಲರ್ ಕರೆಕ್ಟರ್ ಯೂಸ್ ಮಾಡ್ತಿಲ್ಲ. ಜಸ್ಟ್ ಡೈರೆಕ್ಟ್ ಹೋಗ್ತಾ ಇದ್ದೀನಿ. ಇದಕ್ಕೇನು ಪ್ರೈಮರ್ ಅವಶ್ಯಕತೆ ಇಲ್ಲ. ಈಗ ನಾವು ಕೆನ್ನೆಲ್ಲಿ ಹಾಕಿದ್ದೀವಿ ಅಂದರೆ ಜಸ್ಟ್ ಕೆನ್ನೆಲ್ಲಿ ಮಾತ್ರ ಡ್ಯಾಮ್ ಮಾಡ್ಕೊಳ್ಳಿ. ಇದಕ್ಕೂ ಸ್ವಲ್ಪ ಡಿಫ್ರೆನ್ಸ್ ಕಾಣಿಸ್ತಿದೆ ಅಷ್ಟೇ. ತುಂಬ ಸಿಂಪಲ್ ಇದು. ಜಸ್ಟ್ ಈಗ ನೀವು ಒಂದೇನಾದರೂ ಟೆಂಪಲ್ಗೆ ಹೋಗ್ತಿದ್ದೀರಾ, ಎಲ್ಲಾದರೂ ಹೋಗ್ತಿದ್ದೀರಾ ಅಂತ ಹೇಳಿದ್ರೆ ಟ್ರೈ ಮಾಡ್ಬೋದು. ಆ್ಯಕ್ಚುಲಿ ಈಗ ನೋಡ್ಬೋದು ಸ್ವಲ್ಪ ನನ್ನ ನೆಕ್ಕಿಗೂ ಡಿಫ್ರೆನ್ಸ್ ಕಾಣಿಸ್ತಿದೆ. ಸೊ ನಾನು ಸ್ವಲ್ಪ ನೆಕ್ಕಿಗೂ ಕೂಡ ಅಪ್ಲೈ ಮಾಡ್ತೀನಿ. ಆಲ್ಮೋಸ್ಟ್ ಇದು ಖಾಲಿ ಆಗ್ತಿದೆ. ಈಗ ನಾವು ಎಲ್ಲ ದಿನವೂ ನಾವು ಫೌಂಡೇಶನ್ ಯೂಸ್ ಮಾಡೋಕ್ಕಾಗಲ್ಲ. ಸೊ ಇದು ಯೂಸ್ ಮಾಡಿದ್ರೆ ತುಂಬ ಯೂಸ್ ಆಗುತ್ತೆ, ಏನು ಸೈಡ್ ಎಫೆಕ್ಟ್ ಏನೂ ಆಗಲ್ಲ. ನೋಡ್ತಿದ್ರೆ ಅನಿಸುತ್ತೆ ನನ್ನ ಸ್ಕಿನ್ನಲ್ಲಿ ಹೇಗೆ ಕಾಣಿಸ್ತಿದೆ ಅಂತ. ಕ್ಲೀನಾಗಿ ಸ್ವಲ್ಪ ಏನಿಲ್ಲ, ನನಗೆ ತುಂಬ ಜಾಸ್ತಿ ಹಾಕೋದು, ಸಿಂಪಲ್ಲಾಗಿ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ನಾನು ಬಂದು ಲೂಸ್ ಪೌಡರ್ ಯೂಸ್ ಮಾಡ್ತಾಯಿದ್ದೀನಿ. ನಿಮ್ಮ ಹತ್ರ ಲೂಸ್ ಪೌಡರ್ ಎಲ್ಲರ ಮನೇಲಿ ಆಲ್ಮೋಸ್ಟ್ ಇದ್ದೇ ಇರುತ್ತೆ. ಇಲ್ಲಾಂದರೆ ನೀವು ಲ್ಯಾಕ್ಮಿ ಪೌಡರ್ನ ಯೂಸ್ ಮಾಡ್ಕೊಬೋದು. ನಾನು ಸ್ಪಾಂಜಲ್ಲಿ ಇದ್ರ ಮೇಲೆ ಜಸ್ಟ್ ಒಂದು ಪೌಡರ್ ಥರ ಇಷ್ಟೇ. ನೀವು ನೋಡ್ತಾ ಇದ್ದೀರಾ ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಪೌಡರ್ ಹತ್ತಿರುತ್ತೆ. ಸೊ ಈಗ
ಏನಾದರೂ ಒಂದು ಕಡೆ ನಾವು ಸಿಂಪಲಾಗಿ ಹೋಗ್ತೀವಿ, ಇಲ್ಲಿ ಯಾವುದೇ ಅಕ್ಕಪಕ್ಕ ಫಂಕ್ಷನ್ಸ್ ಇರುತ್ತೆ ಅಂತ ಹೇಳಿದ್ರೆ ನೀವು ಇದನ್ನ ಯೂಸ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ನಾನು ಲಾಸ್ಟ್ ಫೈನಲಾಗಿ ನಾನು ಸ್ವಲ್ಪ ಐಬ್ರೋ ಶೇಪ್ನ ನಾನು ಮಾಡ್ಕೊತೀನಿ. ಐಬ್ರೋ ಪೆನ್ಸಿಲಲ್ಲಿ, ಐಬ್ರೋ ಬ್ರಷಲ್ಲಿ. ಅದು ನಿಮಗೆ ಬಿಟ್ಟಿದ್ದು, ನಿಮ್ಮ ಐಬ್ರೋಸ್ನ ಮಾಡ್ಕೊಳ್ಳಲ್ಲ ಅಂತ ಹೇಳಿದ್ರೆ ಬೇಡ. ಸ್ವಲ್ಪ ನಾನು ಐಬ್ರೋ ಫಿಲ್ ಮಾಡ್ಕೊತೀನಿ ಸ್ವಲ್ಪ. ಇದು ನಿಮ್ಮ ಬಿಟ್ಟಿದ್ದು, ನೀವು ಫಿಲ್ ಮಾಡ್ಕೊಳಂಗಿದ್ರೆ ಮಾಡ್ಕೊಬೋದು. ಓಕೆ, ಒಂದು ಐಬ್ರೋ ಕೂಡ ಫಿಲ್ ಆಯಿತು. ಇಷ್ಟೇ. ಸಾರಿ, ಇನ್ನೊಂದು ಮತ್ಕೊಂಡೆ. ನಿಮ್ಗೇನಾದರೂ ತುಟಿ ಹೊಡ್ಕೊಳ್ಳುತ್ತೆ ನಮ್ಗೆ ಬೇಗ ಬೇಗ ಅಂತ ಹೇಳಿದ್ರೆ ನೀವು ಬೇಕಾದ್ರೆ ವ್ಯಾಸ್ಲಿನ್ ಅಪ್ಲೈ ಮಾಡ್ಕೋಬೋದು. ಸೊ ನನಗೆ ಏನು ಹತ್ರ ನಾನು ನೈಟ್ ಡೈಲಿ ಬರೋಂದ್ರೆ ಲಿಪ್ಸ್ಟಿಕ್ಕಲ್ಲಿ ನಾನು ಯೂಸ್ ಮಾಡ್ತಿರೋದು ಮೆಬಿಲಿನು. ನಿಮ್ಗೆ ಹತ್ರ ಯಾವ ಲಿಪ್ಸ್ಟಿಕ್ ಇದೆ? ಆ್ಯಕ್ಚುಲಿ ಇದು ಮ್ಯಾಟ್ ಅಂತಲೇ ಹೇಳ್ತಾರೆ. ಈಗ ಲಿಪ್ಸ್ಟಿಕ್ಗೆ ಅಂತ ಬಂದರೆ ಇಷ್ಟೇ. ನೀವು ಐಲೈನರ್ ಬೇಕಾದರೆ ಅಪ್ಲೈ ಮಾಡ್ಬೋದು. ನಾನು ಲಾಸ್ಟಲ್ಲಿ ಅಪ್ಲೈ ಮಾಡ್ತೀನಿ. ನಾನು ಯೂಸ್ ಮಾಡ್ತಿರೋದು ಮೆಬಿಲಿನ್ ಲಿಪ್ಸ್ಟಿಕ್. ಸೊ ಇದು ಮೆಬಿಲಿನ್ನು ಆ್ಯಕ್ಚುಲಿ ಮ್ಯಾಟ್ ಅಂತ ಹೇಳ್ತಾರೆ, ಬಟ್ ಇದು ನಿಮಗೆ ತೋರಿಸ್ತೀನಿ ಹೇಗೆ ಬರುತ್ತೆ ಅಂತ ಹೇಳಿ. ಇದು ಆ್ಯಕ್ಚುಲಿ ಮ್ಯಾಟ್ ಅಲ್ಲ. ಮ್ಯಾಟ್ ಅಂದರೆ ಹೋಗಲ್ಲ, ಬಟ್ ಇದು ಹೋಗುತ್ತೆ. ತೋರಿಸ್ತೀನಿ. ಓಕೆ, ನಾನು ಲಿಪ್ಸ್ಟಿಕ್ ಅಪ್ಲೈ ಮಾಡಿದೆ. ಸೊ ಇದು ಮ್ಯಾಟಾ ಇಲ್ವೋ ಅಂತ ನಾನು ನಿಮಗೆ ಹೇಳ್ತೀನಿ. ಈಗ ನಾನು ಲಿಪ್ಸ್ಟಿಕ್ ಅಪ್ಲೈ ಮಾಡಿ ನಾನೇನು ಅಪ್ಲೈ ಮಾಡಿ ಈಗ ಏನೂ ಹಾಕಿಲ್ಲ. ನಾನು ಟಿಶ್ಯೂ ತೊಗೊತಿದ್ದೀನಿ. ಓಕೆ, ಟಿಶ್ಯೂಲಿ ಇಲ್ಲಿ ಏನೂ ಇಲ್ಲ. ಆ್ಯಕ್ಚುಲಿ ಇದು ಮ್ಯಾಟಾ ಇಲ್ವಾ ಅಂತ ತೋರಿಸ್ತೀನಿ. ಇದು ಆ್ಯಕ್ಚುಲಿ ಮ್ಯಾಟ್ ಅಲ್ಲ. ಸೊ ಈಗ ನಾವೀಗ ಇಲ್ಲೇನು ಕಾಣಿಸ್ತಿದೆ ಕಲರು. ನಾವೇನಾದರೂ ತಿನ್ನಬೇಕಾದ್ರೆ ಇಲ್ಲ ಜ್ಯೂಸ್ ಕುಡಿಬೇಕಾದ್ರೆ ಎಲ್ಲ ಅಲ್ಲಿ ಏನು ಇಲ್ಲಿ ತನಕೆಲ್ಲ ಲಿಪ್ಸ್ಟಿಕ್ ಬಂದುಬಿಡುತ್ತೆ, ಇಲ್ಲ ಸ್ಪ್ರೆಡ್ ಆಗೋಗುತ್ತೆ. ಸೊ ಸ್ಪ್ರೆಡ್ ಆಗದೆ ರೀತಿ ಹೇಗೆ ಮೇಂಟೈನ್ ಮಾಡಬೇಕು ಅಂತ ನಾನು ತೋರಿಸ್ತೀನಿ. ಈಗ ನೀವೇ ನೋಡ್ತಿದ್ರೆ ಇಲ್ಲಿ ಲಿಪ್ಸ್ಟಿಕ್ ಆಗಿದೆ. ಸೊ ಇದಕ್ಕೆ ಅಂತಲೇ ಒಂದು ಡಿಫ್ರೆಂಟ್ ಸ್ಪಾಂಜ ಇಟ್ಕೊಳ್ಳಿ. ಈಗ ನಾನು ಲೂಸ್ ಪೌಡರ್, ಈಗ ನಾನೇನು ಪಾನ್ಸ್ ಯೂಸ್ ಮಾಡಿದ್ದೆ ಮತ್ತು ಇದೇ ಲೂಸ್ ಪೌಡರ್ನ ನಾನು ಯೂಸ್ ಮಾಡ್ತಾ ಇದ್ದೀನಿ ಲಿಪ್ಸ್ಗೆ. ಸೊ ಇಲ್ಲಿ ತೊಗೊಂಡಿದ್ದೀನಿ. ಇದನ್ನ ಲಿಪ್ಸ್ಗೆ ನಾನು ಏನು ಮಾಡ್ತಿದ್ದೀನಿ ಅಂದರೆ ಜಸ್ಟ್ ಡ್ಯಾಬ್ ಮಾಡ್ತಿದ್ದೀನಿ. ನಾನು ನೋಡ್ಕೊಳ್ಳಿ ಯಾವ ಥರ ಮಾಡೋದು ಅಂತ. ಆಮೇಲೆ ಜಾಸ್ತಿ ಉಜ್ಜಿದ್ರೆ ಇಲ್ಲೂ ಕೂಡ ಸ್ಪ್ರೆಡ್ ಆಗೋಗುತ್ತೆ. ಜಸ್ಟ್ ಇದ್ರ ಮೇಲೆ ಟಚ್ ಮಾಡಿ ಅಷ್ಟೇ. ಇದಿಲ್ಲ, ಸ್ವಲ್ಪ ಡಾರ್ಕ್ ಇರೋದು ಸ್ವಲ್ಪ ಲೈಟ್ ಮಾಡುತ್ತೆ. ಇಲ್ಲ ಅಂದರೆ ನಿಮಗೆ ಡಾರ್ಕೆ ಬೇಕಂದರೆ ಹಾಗೆ ಹೋಗ್ಬೋದು. ಇಲ್ಲ ಅಂದರೆ ಸ್ವಲ್ಪ ಲೈಟಾಗಿ ಇರಲಿ, ಓಕೆ. ನಂಗೆ ಲಾಂಗ್ ಲಾಸ್ಟಿಂಗ್ ಬೇಕು ಅಂತ ಹೇಳಿದ್ರೆ ನೀವು ಈ ಟ್ರಿಕ್ಸ್ನ ಯೂಸ್ ಮಾಡ್ಬೋದು. ಆ್ಯಕ್ಚುಲಿ ನಾನು ಇದನ್ನ ಇನ್ಸ್ಟಾಗ್ರಾಮಲ್ಲೇ ನಾನು ನೋಡಿದ್ದು. ಜಸ್ಟ್ ಇಲ್ಲಿ ಮಾತ್ರ ಡ್ಯಾಬ್ ಮಾಡಿಕೊಂಡು ಪೌಡ್ರೆಲ್ಲ ತೆಗಿಬೇಕು. ಓಕೆ, ಸ್ವಲ್ಪ ಲೈಟ್ ಆಯಿತು. ಇಷ್ಟೇ. ಈಗ ನಾನು ಟಿಶ್ಯೂಲ್ ತೋರಿಸ್ತಾ ಇದ್ದೀನಿ. ಇಲ್ಲಿ ಮಾರ್ಕ್ ಆಗಿದೆ, ಇನ್ನೆಲ್ಲೂ ಮಾರ್ಕ್ ಆಗಿಲ್ಲ. ನೀವೇ ನೋಡ್ತಾ ಇದ್ದೀರಾ. ಈಗ ನೋಡಿ, ಇದಕ್ಕೂ ನಿಮಗೆ ಡಿಫ್ರೆನ್ಸ್ ಇರ್ಬೋದಲ್ಲ. ಈಗ ಮತ್ತೆ ಪ್ಲೇನ್ ತೋರಿಸ್ತಾ ಇದ್ದೀನಿ. ಇಷ್ಟೇ ಡಿಫ್ರೆನ್ಸ್. ನಿಮಗೆ ಲಾಂಗ್ ಲಾಸ್ಟಿಂಗ್ ಬೇಕು ಅಂದರೆ ಈ ಟ್ರಿಕ್ಸ್ನ ಯೂಸ್ ಮಾಡಿ ಖಂಡಿತವಾಗ್ಲೂ. ಈಗ ಅದನ್ನು ಕಣ್ಕಪ್ ಹಾಕ್ಕೊಳ್ಬೇಕು. ಈಗ ಕಣ್ಕಪ್ಪಿಗೆ ಬಂದರೆ ಸೊ ನನಗೆ ಐಲೈನರ್ ನಾನು ಯೂಸ್ ಮಾಡಲ್ಲ. ನಾನು ಜಾಸ್ತಿ ಯೂಸ್ ಮಾಡೋದೆ ಈ ಥರ ಐಲೈನರ್ ಅಂದರೆ ಲಿಕ್ವಿಡ್ ಐಲೈನರ್ ಯೂಸ್ ಮಾಡಲ್ಲ. ನಾನು ಯೂಸ್ ಮಾಡೋ ಐಲೈನರ್ ಬಂದು ಲ್ಯಾಕ್ಮಿ ಮಾಮೂಲಿ ಪೆನ್ಸಿಲ್ ರೀತಿ ಬರುತ್ತೆ. ಮುಗೀತು. ನಾನು ಈ ಥರ ಹಚ್ಕೊಳ್ಳೋದು ಐಲೈನರ್ ಆ್ಯಕ್ಚುಲಿ. ಸೊ ಹೇಗೆ ಕಾಣಿಸ್ತಿದೆ ಆಫ್ಟರ್ ಮೇಕಪ್ ಬಿಫೋರ್ ಮೇಕಪ್ ನೀವೇ ನೋಡಿದ್ರೆ ಹೇಗೆ ಕಾಣಿಸ್ತಿದೆ ಅಂತ ಹೇಳಿ. ಸೊ ಇಷ್ಟೇ. ನಾನು ಹೊರಗಡೆ ಹೋಗುವಾಗ ನಾನು ಮಾಡ್ಕೊಳ್ಳೋದು ಯಾವ ಥರ. ಈಗ ಫಂಕ್ಷನ್ಗೆ ಹೋಗುವಾಗ ಹೇಗೆ ಮಾಡ್ಕೋಬೇಕು ಅಂತ ನೆಕ್ಸ್ಟ್ ನಾನು ವೀಡಿಯೋದಲ್ಲಿ ಮಾಡ್ತೀನಿ. ಅದು ಫೌಂಡೇಶನ್ ಯೂಸ್ ಮಾಡಿ ಒಂದು ಬೇಸಿಕ್ ಮೇಕಪ್ ಹೇಗೆ ಮಾಡ್ಕೊಳ್ಳೋದು ಅನ್ನೋದನ್ನ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೈ ಮಾಡ್ತೀನಿ. ಇದು ಮಾತ್ರ ತುಂಬ ಸಿಂಪಲ್ಲು. ಜಸ್ಟ್ ಒಂದು ಪ್ರಾಡಕ್ಟ್ ಇದೊಂದು ನಾನು ಯೂಸ್ ಮಾಡಿರೋದು. ಬೇಕು ಅಂದರೆ ಇವಿಷ್ಟು ಯೂಸ್ ಮಾಡಿದ್ದೀನಿ ಅಷ್ಟೇ. ಇಷ್ಟೇ ಪ್ರಾಡಕ್ಟ್ಸಲ್ಲಿ ನಾನು ಈ ಲುಕ್ನ ಕ್ರಿಯೇಟ್ ಮಾಡಿದ್ದೀನಿ. ಸೊ ಏನು ಮಿಸ್ಸಿಂಗ್ ಅನಿಸ್ತಿದೆ ಅಂದರೆ ಬಿಂದಿ ಮಿಸ್ಸಿಂಗ್ ಆಗ್ತಿದೆ. ಅದು ಓಕೆ, ಬಿಂದಿ ಮಿಸ್ಸಿಂಗ್ ಆಯಿತಾ? ಸೊ ಬಿಂದಿ ನಾನು ಅಪ್ಲೈ ಮಾಡ್ತೀನಿ. ಇನ್ನೊಂದು ಕುಂಕುಮ ಹಾಕೊಂಡ್ಬಿಟ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಓಕೆ, ಈ ಲುಕ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ.
ಸೊ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು.